ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಚಂದನ, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ, ವೇದಾ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ, ಶಿರ್ಸಿ. ರಕ್ತಹೀನತೆ ಅನ್ನೋದನ್ನು ನೀವೆಲ್ಲರೂ ಕೇಳೇ ಇರ್ತೀರಿ. ಈ ರೀತಿಯ ಸಮಸ್ಯೆ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನೋಡ್ಬೋದು. ಈಗ ಓದ್ತಾ ಇರುವಂತಹ ಸ್ಟೂಡೆಂಟ್ಸ್ ಅಂದರೆ ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಬಾಣಂತಿ ಆಗಿರಲಿ, ಹೆರಿಗೆ ಆದ ನಂತರ ಹೆಣ್ಣು ಮಕ್ಕಳಲ್ಲಿ ಇದನ್ನು ಜಾಸ್ತಿ ನೋಡ್ತಾ ಬರ್ತೀವಿ. ಈ ರಕ್ತಹೀನತೆಯ ಸಮಸ್ಯೆಯನ್ನು ನಾವು ಯಾವ ರೀತಿ ಮನೆಯಲ್ಲಿಯೇ ಪರಿಹಾರ ತಗೋಬೋದು ಅಂತ ಹೇಳಿ ನಾನು ನಿಮಗೆ ಇವತ್ತು ಹೇಳ್ತಾ ಬರ್ತೀನಿ. ರಕ್ತಹೀನತೆ ಸಮಸ್ಯೆಯಲ್ಲಿ ಕಬ್ಬಿಣ ಅಂಶವನ್ನು ನಾವು ಹೆಚ್ಚಾಗಿ ತಗೋತಾ ಬರಬೇಕು. ಕಬ್ಬಿಣ ಅಂಶಗಳು ಇರುವಂತಹ ಫುಡ್ ಅಂದರೆ ಆಹಾರಗಳು ಮೀನಾಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಹಸಿರು ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು ಹಾಗೂ ಕುಂಬಳಕಾಯಿ ಬೀಜಗಳು. ಇದು ಎಲ್ಲದೂ ಸಹ ಇದಲ್ಲದೆ ಮನೆಯಲ್ಲಿಯೇ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥದ್ದು ನುಗ್ಗೆ ಸೊಪ್ಪು. ಹೌದು ವೀಕ್ಷಕರೇ, ನುಗ್ಗೆ ಸೊಪ್ಪಿನಲ್ಲೂ ಸಹ ಹೆಚ್ಚಾಗಿ ಕಬ್ಬಿಣ ಅಂಶಗಳು ಇರುತ್ತೆ.